ವೀಕ್ ಇರಲ್ಲ ಗೈಸ್. ನಾನು ಕಂಪ್ಲೀಟಾಗಿ 1 ವೀಕ್ ನಾನು ಬೆಂಗಳೂರು ಸುಮ್ಮನೆ ಗೈಸ್, ಕೊಡಲಿಲ್ಲ. ಇವೆಲ್ಲ ತಗೊಂಡೋಗ್ಬೇಕು, ಮಡಿಸ್ಕೊಂಡು ಗೈಸ್ ಫೈನಲಿ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಗೈಸ್. ರೆಡಿ ಆಯಿತು ಗೈಸ್. ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾರೆ ಮಿಸ್ಟರ್ ಮದಮ್ ವ್ಲಾಗ್. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಬೇಗ ಸ್ಟಾರ್ಟ್ ಮಾಡೋಣ. ಗೈಸ್ ಇವತ್ತು ನಾನು ಬೆಳಗ್ಗೆನೇ ಹಾಲು ಬಿಸಿ ಮಾಡ್ತಾಯಿದ್ದೀನಿ. ಯಾವುದರಲ್ಲಿ ಅಂದರೆ ಕರೆಂಟ್ ಇಂಜೆಕ್ಷನಲ್ಲಿ. ಅರ್ಥ ಆಯಿತು ಅನಿಸುತ್ತೆ. ಆ್ಯಕ್ಚುಲಿ ನೋಡಿ, ಇದು ಆಫ್ ಆಗಿದೆ ಅಂದರೂ ಹೀಟ್ ಇದೆ. ಅದಕ್ಕೆ ಹೇಳೋದು ಈ ಥರದೊಂದು ತೊಗೊಬೇಕು ಗ್ಯಾಸ್ ಇಲ್ದಿದ್ದಾಗ. ಗೈಸ್ ನಾನೀಗ ಇಷ್ಟು ಜಲ್ದಿ ಎಲ್ಲಿ ಹೋಗ್ತಿದ್ದೀನಿ ಅಂತ ಅಂದರೆ, ನಮ್ಮ ಅಮ್ಮ ಊರಿಗೆ ಹೋಗ್ತೀನಿ ಅಂತಂದ್ರು ಗೈಸ್. ಅವ್ರನ್ನ ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್ ಬೆಳಗ್ಗೆನೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ತುಂಬ ಕೆಲಸಗಳಿದಾವೆ ಗೈಸ್. ನಾಳೆ ಬೆಂಗಳೂರಿಗೆ ಹೋಗಬೇಕು, ಪ್ಯಾಕಿಂಗ್ ಮಾಡಬೇಕು, ಎಲ್ಲ ಕೆಲಸ ಇದೆ ಇವತ್ತು. ಬನ್ನಿ ಹೋಗೋಣ, ನಮ್ಮ ಅಮ್ಮನ ಬಿಟ್ಟು ಬರೋಣ ಗೈಸ್. ನಮ್ಮ ಅಮ್ಮಿನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟಾಯಿತು ಗೈಸ್. ನೋಡಿ ಹೋಗ್ತಾ ಇದ್ದೀನಿ ಮತ್ತೆ ವಾಪಸ್. ಗೈಸ್ ಹಂಗೆ ಮನೆ ಹತ್ರ ಹೋಗ್ತಾ ಇದ್ದೆ, ಯಾಕೋ ಇಡ್ಲಿ ತಿನ್ಬೇಕಂತ ಅನ್ನಿಸ್ತಾ ಇದೆ. ಬನ್ನಿ ಇಡ್ಲಿ ಪಾರ್ಸೆಲ್ ತಗೊಂಡು ಹೋಗ್ಬಿಡೋಣ. ಬರೀ ಇಂಥದೆಯ. ಇಲ್ಲಿ ಒಬ್ರು ಫೇಮಸ್ ಒಬ್ರು ಅಜ್ಜಿ ಇದ್ದಾರೆ, ಸಕ್ಕದಾಗಿ ಮಾಡ್ತಾರೆ ಇಡ್ಲಿನ, ಚೆನ್ನಾಗಿರುತ್ತೆ. ಗೈಸ್ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆಯಲ್ಲ ಗೈಸ್. ಆ್ಯಕ್ಚುಲಿ ಅಂಗಡಿ ಕ್ಲೋಸ್ ಆಗಿಬಿಟ್ಟಿದೆ ಗೈಸ್ ಇವತ್ತು. ನಾನು ಆಸೆ ಇಟ್ಕೊಂಬಂದೆ, ನಿರಾಸೆ ಆಗೋಗ್ಬಿಟ್ಟು. ಬನ್ನಿ ಹೋಗೋಣ, ಏನು ಮಾಡೋಂಗಿಲ್ಲ ಗೈಸ್. ಇಲ್ಲಿ ನೋಡಿ, ಇಲ್ಲಿ ನನ್ನ ಮಗನ ಏನು ಮಾಡ್ತಾನೆ ನನ್ನ ಗಾಡಿ ಕೀ ಇಟ್ಕೊಂಡು. ದೈವಿಕ್ಕು ಏನು ಮಾಡ್ತಿದ್ಯಮ್ಮ? ಪಪ್ಪು ಚಿನ್ನಮ್ಮ ಏನು ಮಾಡ್ತಿದ್ಯಾ? ಬಾಯ್ಲಿ ಈ ಕಡೆ ಬಾ, ಈ ಕಡೆ ಬಾ, ಕೊಡು ಬಾ. ನಮ್ಮ ಮಗನ ಶೋಯ್ ಮಾಡಿದ್ದ ನೀನು? ಶೋಯ್ ಮಾಡಿದ್ದ? ಹಾಯ್ ಮಾಡು, ಹಾಯ್. ಗೈಸ್ ನಾನು ನಿಮಗೆ ಆಗಲೇ ಹೇಳಿರಲಿಲ್ವಾ, ಆ್ಯಕ್ಚುಲಿ ಬೆಂಗಳೂರಿಗೆ ಹೋಗೋದಿದೆ, ಎಲ್ಲದು ರೆಡಿ ಮಾಡ್ಕೋಬೇಕಂತ. ನೋಡಿ ಆಯಿತು. ಆಮೇಲೆ ಶರ್ಟ್ಸ್ಗಳನ್ನೆಲ್ಲ ಐರನ್ ಮಾಡ್ಕೋತಿದ್ದೀನಿ ಗೈಸ್. ನಾಳೆ 1 ವೀಕ್ ಇರಲ್ಲ ಗೈಸ್ ನಾನು ಕಂಪ್ಲೀಟಾಗಿ. 1 ವೀಕ್ ನಾನು ಬೆಂಗಳೂರಲ್ಲೇ ಇರಬೇಕು. ಸೆಷನ್ಸ್ ಇದ್ದಾವೆ, ಟ್ರೈನಿಂಗ್ ಪರ್ಪಸ್ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ 1 ವೀಕ್ ಇರಲ್ಲ ಗೈಸ್. ಹಾಗಾಗಿ ಎಲ್ಲ ಪ್ಲ್ಯಾನಿಂಗ್ ಮಾಡ್ಕೊತಾ ಇದ್ದೀನಿ, ಎಲ್ಲ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಕೊತಾ ಇದ್ದೀನಿ ಗೈಸ್ ನಾನು. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆಗಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಗೈಸ್, ಒನ್ ಬೈ ಒನ್ ನಾನು. ಓ ಗಾಡ್, ಎಲ್ಲ ಇದ್ರೊಳಗಡೆ ಪ್ಯಾಕ್ ಮಾಡಬೇಕು. ಪ್ಯಾಕ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಆರಾಮಾಗಿ ಹೊರಟ್ಬಿಡ್ಬೋದು. ಯಾಕಂದರೆ ನಾನು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಹೊರಟ್ಬಿಡ್ತೀನಿ ಗೈಸ್. ಅಂದ್ರೂ ಬಟ್ಟೆ ಮಡಿಸ್ಕೊಂಡು ತಗೊಂಡು ಹೋಗೋದು ಭಾರಿ ಹಿಂಸೆ. ಅರ್ಥ ಆಯಿತು ಅನಿಸುತ್ತೆ. ನಮ್ಮನೆಯವ್ರು ಹೇಳಿದರು ಮಾಡಿಕೊಡ್ತೀನಿ ಅಂತ, ಪಾಪು ಬಿಡಲ್ಲ ಅಂತ ನಾನೇ ಸುಮ್ಮನೆ ಗೈಸ್, ಕೊಡಲಿಲ್ಲ. ಬರೀ ಡೌಗಳಿಂದ ಇವೆಲ್ಲ ತಗೊಂಡೋಗ್ಬೇಕು, ಮಡಿಸ್ಕೊಂಡು. ನೀವು ಎಲ್ಲಿಗಾರ ಹೋದಾಗ ಇದೇ ಥರ ಹೋಗ್ತೀರಾ? ಅದೇ ನೈಟ್ ಪ್ಯಾಂಟ್ ಎಲ್ಲರನ್ನೂ ತಗೊಂಡೋಗ್ಬೇಕು ಗೈಸ್, ಮಾಡಿಸ್ಕೊಂಡು. ಟೀ ಶರ್ಟ್ಸ್ಗಳು ಇಟ್ಕೊಂಡಿದ್ದೀನಿ ಗೈಸ್, ಯಾಕಂದರೆ ಸೆಕೆ ತುಂಬ. ಅದಕ್ಕೆ ಒಂದು 4-5 ಟೀ ಶರ್ಟ್ ಇಟ್ಕೊಂಡಿದ್ದೀನಿ. ಚಡ್ಡಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಗೈಸ್. ಫೈನಲಿ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಗೈಸ್. ರೆಡಿ ಆಯಿತು ಗೈಸ್. ಪ್ಯಾಕಿಂಗ್ ಎಲ್ಲ ಆಗಾಯಿತು. ಸ್ವಲ್ಪ ರೆಸ್ಟ್ ಮಾಡ್ಕೊಂಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಬೇಗ ಎದ್ದೋಗ್ಬೇಕು. ಸೊ ಆಮೇಲೆ ಸಿಗ್ತೀನಿ ಗೈಸ್. A few moments later. ಗೈಸ್ ಫೈನಲಿ ಏನಂದರೆ ನಮ್ಮ ಮನೆಗೆ ಗ್ಯಾಸ್ ಬಂದಿದೆ ಗೈಸ್. ಸೊ ಗ್ಯಾಸ್ನ ತಗೊಬಂದು ನಾನೇನು ಮಾಡಿದ್ದೀನಿ,
ಇಲ್ಲಿ ಇಟ್ಟಿದ್ದೀನಿ, ಫಿಟ್ ಮಾಡಿಲ್ಲ, ಆಮೇಲೆ ಫಿಟ್ ಮಾಡ್ಕೋತೀನಿ. ಥ್ಯಾಂಕ್ಸ್ ಇಷ್ಟು ದಿವಸ ಹೆಲ್ಪ್ ಮಾಡಿದ್ದಕ್ಕೆ. ಆ್ಯಕ್ಚುಲಿ ಫೈನಲಿ ಗ್ಯಾಸ್ ಬಂದ್ಬಿಡ್ತು, ತುಂಬ ಹಿಂಸೆ ಆಗಿಬಿಟ್ಟಿತ್ತು ಕುಕ್ ಮಾಡೋಕ್ಕೆಲ್ಲ. ಈಗ ಸಮಸ್ಯೆ ಇಲ್ಲ ಗೈಸ್. ಸೊ ನಾನು ನಾಳೆ ಹೊರಡೋಕ್ಕೆ ಎಲ್ಲ ರೆಡಿಯಾಗಿದೆ. ಸೊ ನಾಳೆ ನಾನು 3:30ಗೆಲ್ಲ ಮನೆ ಬಿಟ್ಬಿಡ್ತೀನಿ ಗೈಸ್, ಬೆಳಗಿನ ಜಾವ. ಬೆಂಗಳೂರಲ್ಲಿ ಅಲ್ಲಿ ಹೋದಾಗ ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಆಯಿತು. ಆಮೇಲೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಾನು ನಿಮ್ಮತ್ತಿಲ್ಲೇ ಕ್ಲೋಸ್ ಮಾಡ್ತೀನಿ. ಐ ಥಿಂಕ್ 2 days 3 days ಆಗಲ್ಲ ಅನಿಸುತ್ತೆ ವಿಡಿಯೋ ಮಾಡೋದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಟ್ರೈ ಮಾಡ್ತೀನಿ. ವಿಡಿಯೋ ಮಾಡಿದ ತಕ್ಷಣ ನಿಮ್ಗೆ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಗೈಸ್. ಸೊ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.